ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಟ ದರ್ಶನ್ಗೆ ಇಂದು ಬಿಗ್ ಡೇ ಆಗಲಿದೆ. ಕೋರ್ಟ್ಗೆ ದರ್ಶನ್ ಖುದ್ದು ಹಾಜರಾತಿ ಬಗ್ಗೆ ಇಂದು ಆದೇಶ ಹೊರಬೀಳಲಿದೆ. ಈ ಹಿಂದಿನ ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ಅವರ ವಾದ ಪ್ರತಿವಾದ ಆಲಿಸಿದ ಸೆಷನ್ಸ್ ಕೋರ್ಟ್ ಇಂದಿಗೆ ದರ್ಶನ್ ಕೋರ್ಟ್ಗೆ ಹಾಜರಾಗುವ ಬಗ್ಗೆ ತೀರ್ಪು ಕಾಯ್ದಿರಿಸಿದೆ. ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟವಾಗಲಿದ್ದು, ಇದು ದರ್ಶನ್ ಪಾಲಿಗೆ ತುಂಬಾ ಪ್ರಮುಖವಾಗಿದೆ. ಮತ್ತೊಂದು ಕಡೆ ಪ್ರದೋಷ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಬಗ್ಗೆಯೂ ಕೂಡ ಹಿಂದೆ ತೀರ್ಮಾನವಾಗುವ ಸಾಧ್ಯತೆಯೂ ಇರುವಂತದ್ದು. ಹಾಗಾಗಿ ದರ್ಶನ್ಗೆ ಇದು ಬಿಗ್ ಡೇ ಆಗಲಿದೆ. ಮುಂದಿನ ದಿನಗಳಲ್ಲಿ ಅವರ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಇಂದು ಹೊರಬರುವಂತ ಆ ಒಂದು ಆದೇಶ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಲಾಗಿದೆ. ಇಲ್ಲಿ ಕೋರ್ಟ್ಗೆ ದರ್ಶನ್ ಖುದ್ದು ಹಾಜರಾತಿಯ ಬಗ್ಗೆ ಇಂದು ಆದೇಶವನ್ನ ಹೊರಡಿಸಲಿದ್ದಾರೆ. ಈ ಹಿಂದಿನ ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲರಾದಂತ ಅಶ್ಮತ್ ಪಾಷಾ ಅವರ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಸೆಷನ್ಸ್ ಕೋರ್ಟ್ ಇಂದಿಗೆ ದರ್ಶನ್ ಕೋರ್ಟ್ಗೆ ಹಾಜರಾಗುವ ಬಗ್ಗೆ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು. ಹಾಗಾಗಿ ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಇಂದು ಪ್ರಕಟವಾಗಲಿದೆ. ಹಾಗಾಗಿ ದರ್ಶನ್ ಅವರ ಪಾಲಿಗೆ ಇದು ತುಂಬಾನೇ ಪ್ರಮುಖವಾಗಿರುವಂತಹ ದಿನ. ಹಾಗೆ ಮತ್ತೊಂದು ಕಡೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಭಾರಿ ಆತಂಕ ಸೃಷ್ಟಿ ಮಾಡಿರುವಂತಹ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ವಿಚಾರ ಏನಿದೆ, ಮಾಫಿ ಸಾಕ್ಷಿ ವಿಚಾರ, ಅದು ಕೂಡ ಹಿಂದೆ ತೀರ್ಮಾನವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರ ಚಿತ್ತ ಸದ್ಯ ಕೋರ್ಟ್ನತ್ತ ಇದೆ. ದರ್ಶನ್ ವಿಚಾರವಾಗಿ ಏನೆಲ್ಲ ತೀರ್ಪುಗಳು ಹೊರಬರ್ತಾ ಇದೆ, ಇದರ ಬೆನ್ನಲ್ಲೇ ಪ್ರತಿದಿನ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗ್ತಾ ಇದೆ. ದಿಢೀರ್ ಅಂತ ಹೇಳಿ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗೋದಕ್ಕೆ ತಾನು ಅರ್ಜಿ ಸಲ್ಲಿಸಲಾಗಿದೆ. ಹಾಗಾಗಿ ಈ ವಿಚಾರವಾಗಿ ಏನು ತೀರ್ಪನ್ನ ಕೋರ್ಟ್ ನೀಡತ್ತೆ, ಅಕಸ್ಮಾತ್ ಈ ವಿಚಾರವಾಗಿ ಪ್ರದೋಷ್ ಎಲ್ಲ ಸತ್ಯವನ್ನ ಬಾಯ್ ಬಿಟ್ರೆ ದರ್ಶನ್ ಮುಂದಿನ ಜೀವನ ಪೂರ್ತಿ ಜೈಲಿನಲ್ಲೇ ಕಳೆಯಬೇಕಾಗುತ್ತೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ, ಈ ಒಂದು ತೀರ್ಮಾನವನ್ನ ಇಂದು ಕೋರ್ಟ್ ಹೊರ ನೀಡಲಿದೆ. ಹಾಗಾಗಿ ಆ ಆದೇಶಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಹಾಗೆ ದರ್ಶನ್ ಕೂಡ ಇಲ್ಲಿ ಕೋರ್ಟ್ಗೆ ಹಾಜರಾಗುವ ಬಗ್ಗೆ ತೀರ್ಪು ಕೂಡ ಇಂದು ಹೊರಬೀಳಲಿದೆ. ಹಾಗಾಗಿ ಇಂದಿನ ನಿರ್ಧಾರದ ಬಗ್ಗೆ, ಇಂದಿನ ತೀರ್ಪಿಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಹಿಂದಿನ ಸರಿ ಈಗ ದರ್ಶನ್ ಅವರ ಪರ ವಕೀಲರಾಗಿರುವಂತಹ ಅಶ್ಮತ್ ಪಾಷಾ ಅವರು ವಾದ ಪ್ರತಿವಾದವನ್ನ ಮಾಡಿದ್ರು. ಇದನ್ನ ಆಲಿಸಿರುವಂತಹ ಸೆಷನ್ಸ್ ಕೋರ್ಟ್ ಇಂದಿಗೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು. ಹಾಗಾಗಿ ಇಂದು ಆ ತೀರ್ಪು ಹೊರಬೀಳಲಿದೆ.